ಬಜೆಟ್ ಅಧಿವೇಶನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಈ ಮಧ್ಯೆಯೇ ಈ ಅಧಿವೇಶನದಲ್ಲಿ ಅಂದರೆ ಮುಂಬರುವ ಬಜೆಟ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಜಟಾಪಟಿಯ ಮುನ್ಸೂಚನೆಯೂ ಕೂಡ ಕಾಣ್ತಾ ಇದೆ. ಇದಕ್ಕೆ ಕಾರಣ ಆಗ್ತಾ ಇರೋದು ಕಾಂಗ್ರೆಸ್ ಸದಸ್ಯರು ಸದ್ಯ ಅವಿಶ್ವಾಸ ನಿರ್ಣಯ ಮಂಡಿಸೋದಕ್ಕೆ ಮುಂದಾಗಿದ್ದಾರೆ ಉಪಸಭಾಪತಿಯ ವಿರುದ್ಧ. ಪರಿಷತ್ನ ಉಪಸಭಾಪತಿ ಎಂ.ಕೆ. ಪ್ರಾಣೇಶ್ ಅವರನ್ನ ಅವಿಶ್ವಾಸ ನಿರ್ಣಯದ ಮುಖಾಂತರ ಇಳಿಸೋದಕ್ಕೆ ಯೋಚನೆ ಮಾಡಿದ್ದಾರೆ. ಬಜೆಟ್ ಅಧಿವೇಶನದಲ್ಲೇ ಎಂ.ಕೆ. ಪ್ರಾಣೇಶ್ ಅವರನ್ನ ಕೆಳಗಿಳಿಸಬೇಕು ಅನ್ನುವಂಥ ತೀರ್ಮಾನವನ್ನ ಕಾಂಗ್ರೆಸ್ ಸದಸ್ಯರು ತೆಗೆದುಕೊಂಡಿರು. ಕಾಂಗ್ರೆಸ್ನ ಹಿರಿಯ ಪರಿಷತ್ ಸದಸ್ಯರು ಈ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಗೊತ್ತುವಳಿಗೆ ಸಹಿ ಕೂಡ ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಒಂದು ಹಂತದ ಸಹಿ ಹಾಕೋ ಪ್ರಕ್ರಿಯೆ ಕಾಂಗ್ರೆಸ್ ಪೂರ್ಣಗೊಳಿಸಿದೆ. ಅಧಿವೇಶನಕ್ಕೂ 14 ದಿನಕ್ಕೂ ಮೊದಲು ಅವಿಶ್ವಾಸ ಗೊತ್ತುವಳಿಯನ್ನು ನೀಡಬೇಕು ಅನ್ನೋದು ನಿಯಮ. ಫೆಬ್ರವರಿ 20ರ ಒಳಗಾಗಿ ಅವಿಶ್ವಾಸ ಗೊತ್ತುವಳಿ ಪ್ರಸ್ತಾವನೆ ಸಲ್ಲಿಕೆಗೆ ಕಾಂಗ್ರೆಸ್ ತೀರ್ಮಾನ ಮಾಡಿಕೊಂಡಿದೆ. ಮೊದಲ ಹಂತದಲ್ಲಿ ಪ್ರಾಣೇಶ್ ಅವರನ್ನ ಇಳಿಸಬೇಕು. ಉಪಸಭಾಪತಿ ಸ್ಥಾನದಿಂದ ಅವರನ್ನು ಇಳಿಸಬೇಕು ಅನ್ನುವಂಥ ಪ್ರಯತ್ನ ಕಾಂಗ್ರೆಸ್ನಿಂದ ಶುರುವಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಆನಂದ್ ಬೈದನ್ ಮನೆ ಫೋನ್ ಸಂಪರ್ಕದಲ್ಲಿ. ಆನಂದ್, ಈಗ ಪ್ರಾಣೇಶ್ ಅವರ ಮೇಲೆ ಏನು ಸಮಸ್ಯೆ ಇರೋದು? ಯಾಕೆ ಪ್ರಾಣೇಶ್ ಅವರನ್ನ ಇಳಿಸಬೇಕು ಅಂತ ಪಟ್ಟು ಹಿಡಿದಿರೋದು? ವಿಧಾನ ಪರಿಷತ್ನಲ್ಲಿ ಸಂಖ್ಯಾಬಲವನ್ನು ಗಮನಿಸ್ತಾ ಇದ್ರೆ ಕಾಂಗ್ರೆಸ್ ದೊಡ್ಡ ಪಕ್ಷವಾಗಿ ಹೊರಹೋಗಿದೆ. 75 ಒಟ್ಟು ಸ್ಥಾನಗಳ ಪೈಕಿ 37 ಸ್ಥಾನಗಳನ್ನ ಕಾಂಗ್ರೆಸ್ ಪಡೆದುಕೊಂಡಿದೆ. ಸಭಾಪತಿಯನ್ನು ಒಳಗೊಂಡಂತೆ ಬಿಜೆಪಿ 30 ಸ್ಥಾನಗಳನ್ನು ಪಡೆದುಕೊಂಡಿದೆ. 7 ಸ್ಥಾನಗಳನ್ನು ಜೆಡಿಎಸ್ ಪಡೆದುಕೊಂಡಿದೆ ಮತ್ತು ಪಕ್ಷೇತರ ಓರ್ವ ಸದಸ್ಯರಿದ್ದಾರೆ. ಹಾಗಾಗಿ ವಿಧಾನ ಪರಿಷತ್ನಲ್ಲಿ ಈಗಾಗಲೇ ಕಾಂಗ್ರೆಸ್ ಬಹುಮತ ಸದಸ್ಯರು ಇರುವಂತ ಕಾರಣಕ್ಕಾಗಿ ಎಂ.ಕೆ. ಪ್ರಾಣೇಶ್ ಅಂದ್ರೆ ಉಪಸಭಾಪತಿಯಾಗಿರುವಂತಹ ಎಂ.ಕೆ. ಪ್ರಾಣೇಶ್ ಅವರನ್ನ ಕೆಳಗಿಳಿಸಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಎಂ.ಕೆ. ಪ್ರಾಣೇಶ್ ಅವರ ಬಗ್ಗೆ ಕಾಂಗ್ರೆಸ್ಗೆ ಅದರದೇ ಆಗಿರತಕ್ಕಂಥ ಕೆಲವೊಂದು ಸೈದ್ಧಾಂತಿಕ ನಿಲುವುಗಳಿದೆ. ಮುಖ್ಯವಾಗಿ ಎಂ.ಕೆ. ಪ್ರಾಣೇಶ್ RSS ಪ್ರತಿಪಾದಕರಾಗಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ನ ಆರೋಪ ಮತ್ತು ಸದನದ ಒಳಗಡೆ ಅವರು ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಕಾಂಗ್ರೆಸ್ ಸದಸ್ಯರ ಆರೋಪ. ಹಾಗಾಗಿ ಅವರನ್ನ ಮುಂದುವರಿಸೋದು ಅಗತ್ಯ ಇಲ್ಲ ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿರುವಂತಹ ಕಾಂಗ್ರೆಸ್ ಅವಿಶ್ವಾಸ ಗೊತ್ತುವಳಿಯನ್ನ ಮಂಡನೆ ಮಾಡಿ ನಿರ್ಧಾರ ಮಾಡಿದೆ. ಈಗಾಗಲೇ ಹಿರಿಯ ಕಾಂಗ್ರೆಸ್ ಸದಸ್ಯರಾಗಿರ್ತಕ್ಕಂಥ ಬಿ.ಕೆ. ಹರಿಪ್ರಸಾದ್, ಆರ್.ಪಿ. ಕೃಷ್ಣ, ಸಲೀಂ ಅಹಮದ್ ಸೇರಿದಾಗೆ ಹಲವರು ಈಗಾಗಲೇ ಸಹಿಯನ್ನು ಕೂಡ ಹಾಕಿದ್ದಾರೆ. 14 ದಿನಗಳ ಒಳಗೆ ಅಂದ್ರೆ ಅಧಿವೇಶನಕ್ಕೆ 14 ದಿನಗಳ ಒಳಗಡೆ ಮುಂಚಿತವಾಗಿ ನೀವು ಅವಿಶ್ವಾಸ ಗೊತ್ತುವಳಿ ಪ್ರಸ್ತಾಪವನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಗೊತ್ತುವಳಿಯನ್ನು 20ರ ಒಳಗಡೆ ಕೊಡಬೇಕು ಅಂತ ಈಗಾಗಲೇ ಕಾಂಗ್ರೆಸ್ ನಿರ್ಧಾರ ಮಾಡಿದೆ. ಬಹಳ ಮುಖ್ಯವಾಗಿ ಸಭಾಪತಿ ಮತ್ತು ಉಪಸಭಾಪತಿ ಇಬ್ಬರನ್ನು ಕೂಡ ಕೆಳಗಿಳಿಸಬೇಕು ಅಂತಕ್ಕಂಥ ಹಕ್ಕೋತ ಈಗಾಗಲೇ ಕಾಂಗ್ರೆಸ್ ಇದೆ. ಆದರೆ RSS ಪ್ರತಿಪಾದಕರಾಗಿರ್ತಕ್ಕಂಥ ಎಂ.ಕೆ. ಪ್ರಾಣೇಶ್ ಅವರನ್ನ ಕಂಟಿನ್ಯೂ ಮಾಡೋದು ಯಾವುದೇ ಪ್ರಯೋಜನ ಇಲ್ಲ. ಅವ್ರನ್ನ ಕೆಳಗಿಳಿಸಬೇಕು, ಒಂದು ಸಂದೇಶವನ್ನ ಕೊಡಬೇಕು ಅಂತಕ್ಕಂಥದ್ದು ಈಗಾಗಲೇ ಕಾಂಗ್ರೆಸ್ನ ಹಲವು ಸದಸ್ಯರ ಒತ್ತಾಯ ಆಗಿರೋ ಕಾರಣಕ್ಕಾಗಿ ಪಕ್ಷ ಈ ಸಂಬಂಧಪಟ್ಟ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದೆ. ಹಾಗಾಗಿ ಎಂ.ಕೆ. ಪ್ರಾಣೇಶ್ ಅವರನ್ನ ಕೆಳಗಿಳಿಸಲಿಕ್ಕೆ ನಿರ್ಧಾರವನ್ನು ಮಾಡಿರುವಂತಹ ಕಾಂಗ್ರೆಸ್ ಅವಿಶ್ವಾಸ ಗೊತ್ತುವಳಿ ಪ್ರಸ್ತಾಪವನ್ನು ಸಲ್ಲಿಕೆ ಮಾಡ್ತಾ ಇದೆ. ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.